ಇತ್ತೀಚೆಗೆ ರಾಗಿ ಕಣಕ್ಕೆ ಹೋದಾಗ ಈ ಒಂದು ಸೊಪ್ಪನ್ನ ನೋಡಿದೆ. ಇದರ ಹೆಸರು ಮೈಸೂರು ಕೀರೆ ಅಂತ. ಆ್ಯಂಡ್ ಇದರ ಇನ್ನೊಂದು ಹೆಸರು ಒಣಗೊನೆ ಸೊಪ್ಪಂತೆ. ಆ್ಯಂಡ್ ನಮ್ಮ ಕಡೆ ಒಣಗೊನೆ ಸೊಪ್ಪು ಬೇರೆ ರೀತಿ ಬರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಕತೆ ಹೇಳ್ತೀನಿ. ತುಂಬ ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಒಂದು ಮಾತಿರ್ತಾ ಇತ್ತು. ಏನಂದರೆ, ಒಂದು ಅಜ್ಜಿ ದಿನನಿತ್ಯ ಮನೆ ಮುಂದೆ ಕೂತ್ಕೊಂಡಿರ್ಬೇಕಾದ್ರೆ ಹಳ್ಳಿ ಜನ ಕೆರೆಗೆಲ್ಲ ಹೋದಾಗ ಒಣಗೊನೆ ಸೊಪ್ಪನ್ನು ಕಿತ್ಕೊಂಡು ಬರ್ತಾ ಇದ್ರಂತೆ. ಆ್ಯಂಡ್ ಅಜ್ಜಿ ಅವರನ್ನು ಮಾತಾಡಿಸಿದಾಗ ಅವರೆಲ್ಲ ಒಂದು ಸ್ವಲ್ಪ ಒಣಗೊನೆ ಸೊಪ್ಪು ಕೊಟ್ಬಿಟ್ಟು ಹೋಗ್ತಾ ಇದ್ರಂತೆ. ಯಾಕಂದರೆ ಅಜ್ಜಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಸೊ ಅಜ್ಜಿಗೆ ಒಣಗೊನೆ ಸೊಪ್ಪು ಅಂದರೆ ಇಷ್ಟ. ಹಾಗಾಗಿ ಹೋಗಿ ಬಂದವರೆಲ್ಲ ಸ್ವಲ್ಪ ಸ್ವಲ್ಪ ಸೊಪ್ಪನ್ನು ಕೊಡ್ತಾ ಇದ್ರಂತೆ. ಆ್ಯಂಡ್ ಆ ಸೊಪ್ಪನ್ನು ತೆಗೆದುಕೊಂಡು ಹೋಗಿ ಅಜ್ಜಿ ತನ್ನ ಸೊಸೆಗೆ ಕೊಟ್ಟು ಸಾರು ಮಾಡಲಿಕ್ಕೆ ಹೇಳಿದಾಗ, ಸೊಸೆ ಏನು ಮಾಡ್ತಾ ಇದ್ಲು, ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಸಪ್ರೇಟಾಗಿ ಒಂದು ಪಲ್ಯ ಮಾಡಿಕೊಂಡು ಸಾರು ಮಾಡ್ಕೊಂಡು ತಿಂತಾ ಇದ್ರಂತೆ. ಆ್ಯಂಡ್ ಇನ್ನು ಕಡ್ಡಿಗಳೆಲ್ಲ ಉಳ್ಕೊಂತ ಇತ್ತಲ್ಲ ಸೊಪ್ಪಲ್ಲಿ, ಆ ಕಡ್ಡಿಗಳನ್ನೇ ಸಪ್ರೇಟ್ ಮಾಡಿ ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಅಜ್ಜಿಗೆ ಕೊಡ್ತಾ ಇದ್ರಂತೆ. ಸೊ ಅಜ್ಜಿ ಆ ಕಡ್ಡಿಗಳನ್ನ ಬೇರುಗಳನ್ನೇ ತಿಂತಾ ಇದ್ಲಂತೆ ಅಜ್ಜಿ. ಸೊ ಸೊ ಇದೇ ರೀತಿ ಒಂದಷ್ಟು ತಿಂಗಳು ನಡೀತಾ ಇದ್ದಂಗೆ ಅಜ್ಜಿಗೆ ಒಂದಿನ ಆ ಏನೋ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದು ಸ್ವಲ್ಪ ಸ್ವಲ್ಪನೇ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆಯ್ತಂತೆ. ಹಾಗಾಗಿ ಈ ಸೊಪ್ಪು ಕಣ್ಣುಗಳಿಗೆ ಬಹಳ ಒಳ್ಳೆಯದು, ತಿನ್ನಬೇಕು ಒಣಗೊನೆ ಸೊಪ್ಪನ್ನು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಹಳ್ಳಿಗಳಲ್ಲಿ. ಸೊ ಹೇಳ್ತಾ ಇರ್ತಾರೆ. ಈಗ ಇಲ್ಲಿ ನಾನು ರಾಗಿ ಕಣಕ್ಕೆ ಹೋದಾಗೂ ಕೂಡ ಅವರು ಹೇಳ್ತಾ ಇದ್ರು, ಕಣ್ಣಿಗೆ ಬಹಳ ಒಳ್ಳೆಯದು ಈ ಸೊಪ್ಪು ತಿನ್ನಿ ಅಂತ. ಸೊ ರಾಗಿ ಕಣಕ್ಕೆ ಏನಾದರೂ ನೀವು ಹೋದರೆ ಈ ಸೊಪ್ಪು ಬೇಕಂದರೆ ನೋಡಿ, ಇವ್ರ ನಂಬರ್ ಕೊಟ್ಟಿರ್ತೀನಿ ನಾನು.